ನಮಸ್ಕಾರ. ಕೆಎಸ್ಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಂಜೇಶ್ವರ ಪೈಬಳಿಕೆಯಲ್ಲಿ ಮನೆಯೊಂದರಲ್ಲಿ ಕಳ್ಳತನ. ಅಜಕ್ಕಳ ನಿವಾಸಿ ಅಶೋಕ್ ಕುಮಾರ್ ಶೆಟ್ಟಿ ಎಂಬವರ ಮನೆಯಲ್ಲಿ. ನಿವೃತ್ತ ಎಸ್ಐ ಶಹಜಾನ್ ಮುನ್ನಡೆಸುವ ಮಾದಕ ದ್ರವ್ಯ ವಿರೋಧಿ ಸಂದೇಶ ಯಾತ್ರೆ ತಲುಪಿತು ಕಾಸರಗೋಡಿಗೆ. ಸ್ಟ್ರೀಟ್ ವೆಂಡರ್ಸ್ ಯೂನಿಯನ್ ಎಸ್ಟಿಯು ಜಿಲ್ಲಾ ಪ್ರತಿನಿಧಿ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ್ ಹಾಲ್ನಲ್ಲಿ. ಎಸ್ಎಸ್ಎಲ್ಸಿ +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕೇರಳ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ. ಮಂಜೇಶ್ವರ ಕೃಷಿ ಭವನ ಹಾಗೂ ಕಾಸರಗೋಡು ಸಿಪಿಸಿಆರ್ಐ ಆಶ್ರಯದಲ್ಲಿ ಕೃಷಿ ವಿಚಾರ ಸಂಕಿರಣ ಆಯೋಜನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೆನಾ ಮೊಂತೆರೋ ಅವರಿಂದ ಉದ್ಘಾಟನೆ. ವಾರ್ತೆಗಳು ವಿವರವಾಗಿ. ಮಂಜೇಶ್ವರ ಪೈಬಳಿಕೆಯ ಮನೆಯೊಂದರಲ್ಲಿ ಕಳ್ಳತನ. 50,000 ರೂಪಾಯಿಯು ಸಿಸಿಟಿವಿಯ ಡಿವಿಆರ್ ಉಪಕರಣವಾಗಿದೆ ಕಳವಾಗಿರುವುದು. ಕಳಾಯಿ ಅಜಕ್ಕಳ ನಿವಾಸಿ ಅಶೋಕ್ ಕುಮಾರ್ ಶೆಟ್ಟಿ ಎಂಬವರ ಮನೆಯಲ್ಲಾಗಿದೆ ಕಳ್ಳತನ ನಡೆದಿರುವುದು. ಘಟನೆಯಲ್ಲಿ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ಮಂಜೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಪೈಬಳಿಕೆ ಕಳಾಯಿ ಅಜಕ್ಕಳ ನಿವಾಸಿ ಅಶೋಕ್ ಕುಮಾರ್ ಶೆಟ್ಟಿ ಎಂಬವರ ಮನೆಯಲ್ಲಾಗಿದೆ ಕಳೆದ ದಿನ ಕಳ್ಳತನ ನಡೆದಿರುವುದು. 50,000 ರೂಪಾಯಿಯು ಸಿಸಿಟಿವಿಯ ಡಿವಿಆರ್ ಉಪಕರಣವಾಗಿದೆ ಕಳ್ಳವಾಗಿರುವುದು. ಅಶೋಕ್ ಕುಮಾರ್ ಶೆಟ್ಟಿ ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿದ್ದು, ಅವರ ವಯೋವೃದ್ಧ ತಂದೆ ಮಾತ್ರ ಅಜಕ್ಕಳದ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರಿಗೆ ನಿರಂತರ ಆಹಾರ ತರುತ್ತಿದ್ದ ಸಂಬಂಧಿಕರೊಬ್ಬರಾಗಿದ್ದಾರೆ. ಅಡುಗೆ ಮನೆಯ ಬಾಗಿಲು ತೆರೆದಿರುವ ಸ್ಥಿತಿಯಲ್ಲಿರುವುದನ್ನು ನೋಡಿರುವುದು. ಸಂಶಯಗೊಂಡ ಇವರು ಬೆಂಗಳೂರಿನಲ್ಲಿರುವ ಅಶೋಕ್ ಕುಮಾರ್ ಶೆಟ್ಟಿ ಅವರಿಗೆ ಮಾಹಿತಿ ನೀಡಿದ್ದಾರೆ. ಮಗ ಮನೆಗೆ ಬಂದು ಅಲಮಾರಿಯನ್ನು ಪರಿಶೀಲಿಸಿದಾಗ ಹಣ ಹಾಗೂ ಸಿಸಿಟಿವಿ ಉಪಕರಣಗಳು ಕಳವಾಗಿರುವುದು ಕಂಡುಬಂದಿದೆ. 7 ತಿಂಗಳಲ್ಲಿ ಇದು 2ನೇ ಬಾರಿಯಾಗಿದೆ ಇವರ ಮನೆಯಲ್ಲಿ ಕಳ್ಳತನ ನಡೆದಿರುವುದು. ಆ ಸಂದರ್ಭದಲ್ಲಿ ತನ್ನ ತಂದೆಯನ್ನು ನೋಡಿಕೊಳ್ಳುತ್ತಿದ್ದ ಕರ್ನಾಟಕ ನಿವಾಸಿ ಚಿನ್ನ ಮತ್ತು ಇತರ ವಸ್ತುಗಳೊಂದಿಗೆ ಮನೆಯಿಂದ ಪರಾರಿಯಾಗಿದ್ದ. ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಯುವಕ ಇನ್ನೂ ಜೈಲಿನಲ್ಲಿದ್ದಾನೆ. ಈ ಮಧ್ಯೆ 2ನೇ ಬಾರಿ ಕಳ್ಳತನ ನಡೆದಿದೆ. ಘಟನೆಯಲ್ಲಿ ಅಶೋಕ್ ಕುಮಾರ್ ಶೆಟ್ಟಿ ಅವರ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ನಿವೃತ್ತ ಎಸ್ಐ ಶಹಜಾನ್ ಮುನ್ನಡೆಸುವ ಮಾದಕ ದ್ರವ್ಯ ವಿರೋಧಿ ಸಂದೇಶ ಯಾತ್ರೆ ಕಾಸರಗೋಡು ತಲುಪಿತು. ಚೈಲ್ಡ್ ಪ್ರೊಟೆಕ್ಟ್ ಟೀಮ್ ರಾಷ್ಟ್ರೀಯ ಸಮಿತಿ ಹಾಗೂ ಸ್ಕೂಲ್ ಪ್ರೊಟೆಕ್ಷನ್ ಗ್ರೂಪ್ ಸಂಯುಕ್ತ ಆಶ್ರಯದಲ್ಲಿ ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಯಾತ್ರೆಗೆ ಅದ್ದೂರಿಯ ಸ್ವಾಗತ ನೀಡಲಾಯಿತು. ಕೊಲ್ಲಂ ಜಿಲ್ಲೆಯಿಂದ ಎಸ್ಐ ಆಗಿ ನಿವೃತ್ತರಾದ ಎ ಶಹಜಾನ್ 14 ಜಿಲ್ಲೆಗಳಲ್ಲಾಗಿ 2025 ಕಿಲೋಮೀಟರ್ ಸೈಕ್ಲಿಂಗ್ನ ಮೂಲಕ ಸಂಚರಿಸಿ ಶಾಲಾ ಸಾರ್ವಜನಿಕ ವಲಯಗಳನ್ನು ಕೇಂದ್ರೀಕರಿಸಿ ಮಾದಕ ದ್ರವ್ಯ ದುರುಪಯೋಗದ ವಿರುದ್ಧ ಜಾಗೃತಿ ಮೂಡಿಸಿ 11ನೇ ದಿನದಂದು ಕಾಸರಗೋಡು ತಲುಪಿದರು. ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಚೈಲ್ಡ್ ಪ್ರೊಟೆಕ್ಟ್ ಟೀಮ್ ರಾಷ್ಟ್ರೀಯ ಸಮಿತಿ ಹಾಗೂ ಸ್ಕೂಲ್ ಪ್ರೊಟೆಕ್ಷನ್ ಗ್ರೂಪ್ನ ಸಹಯೋಗದಲ್ಲಿ ಯಾತ್ರೆಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಕಾಸರಗೋಡು ಟೌನ್ ಎಸ್ಐ ಕೆ ರಾಜೀವನ್ ಸ್ವಾಗತ ಸಮಾರಂಭವನ್ನು ಉದ್ಘಾಟಿಸಿದರು. ಚೈಲ್ಡ್ ಪ್ರೊಟೆಕ್ಟ್ ಟೀಮ್ ರಾಷ್ಟ್ರೀಯ ಅಧ್ಯಕ್ಷ ಸಿಕೆ ನಾಸರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ಉಷಾ ಟೀಚರ್, ಚೈಲ್ಡ್ ಪ್ರೊಟೆಕ್ಟ್ ಟೀಮ್ ರಾಷ್ಟ್ರೀಯ ಕೋಶಾಧಿಕಾರಿ ಡಾಕ್ಟರ್ ಸಿಟಿ ಮೊಹಮ್ಮದ್ ಮುಸ್ತಫಾ ಮುಂತಾದವರು ಎ ಶಹಜಾನ್ ಅವರಿಗೆ ಶಾಲು ಹೊದಿಸಿ ಗೌರವಿಸಿದರು. ಸಿವಿಲ್ ಪೊಲೀಸ್ ಅಧಿಕಾರಿಗಳಾದ ಅಶ್ವತಿ, ರಾಜೇಶ್, ಸುದೀಶ್, ಅಜಯನ್, ಶಿಕ್ಷಕರಾದ ಮದನನ್, ಸಿಕೆ ಅಬ್ದುಲ್ ರಹೀಂ, ಆನ್ಸಿ ಕೆ ಮ್ಯಾಥ್ಯೂ ಮುಂತಾದವರು ಮಾತನಾಡಿದರು. ಪ್ರಾಂಶುಪಾಲ ಸುನಿಲ್ ಕುಮಾರ್ ಸ್ವಾಗತಿಸಿ ಪಿಟಿಎ ಅಧ್ಯಕ್ಷ ಅಬೂಬಕರ್ ತುರುತಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಸ್ಟ್ರೀಟ್ ವೆಂಡರ್ಸ್ ಯೂನಿಯನ್ ಎಸ್ಟಿಯು ಜಿಲ್ಲಾ ಪ್ರತಿನಿಧಿ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ್ ಹಾಲ್ನಲ್ಲಿ ನಡೆಯಿತು. ಎಸ್ಟಿಯು ರಾಷ್ಟ್ರೀಯ ಉಪಾಧ್ಯಕ್ಷ ಎ ಅಬ್ದುಲ್ ರೆಹಮಾನ್ ಉದ್ಘಾಟಿಸಿದರು. ಸ್ಟ್ರೀಟ್ ವೆಂಡರ್ಸ್ ಯೂನಿಯನ್ ಎಸ್ಟಿಯು ಜಿಲ್ಲಾ ಪ್ರತಿನಿಧಿ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ್ ಹಾಲ್ನಲ್ಲಿ ನಡೆಯಿತು. എസ്ടിയു രാഷ്ട്രീയ ഉപാധ്യക്ഷ എ അബ്ദുൽ റഹ്മാൻ ഉദ്ഘാಟಿಸಿದರು. അധികാരി വർഗത്തിൻ്റെയും മുതലാളി വർഗത്തിൻ്റെയും പീഡനങ്ങളും പ്രയാസങ്ങളും മറുഭാഗത്ത് അതിനൊക്കെ അതിജീവിച്ചുകൊണ്ട് കുടുംബത്തെ പോറ്റാൻ വേണ്ടി വ്യാപകലന്തിയോളം വെയിലും മഴയും ഏറ്റ് തെരുവുകളിൽ കച്ചവടം ചെയ്യുന്നവരുടെ യാതനകളും വേദനകളും മനസ്സിലാക്കാൻ എസ്ടിയു മാത്രമേ ഉണ്ടായിട്ടുള്ളൂ എന്ന് നമുക്ക് അഭിമാനത്തോടു കൂടി പറയാൻ സാധിക്കുന്ന ഒരു സമ്മേളനമായി ഇത് മാറിയിട്ടുണ്ട്. ಯೂನಿಯನ್ ಅಧ್ಯಕ್ಷ ಅಶ್ರಫ್ ಎಡನೀರ್ ಅಧ್ಯಕ್ಷತೆ ವಹಿಸಿದ್ದರು. ಎಸ್ಟಿಯು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಪಿ ಮೊಹಮ್ಮದ್ ಅಶ್ರಫ್ ಮುಖ್ಯ ಭಾಷಣ ಮಾಡಿದರು. ಎಸ್ಟಿಯು ರಾಷ್ಟ್ರೀಯ ಕಾರ್ಯದರ್ಶಿ ಬಿ ಫಾತಿಮಾ ಇಬ್ರಾಹಿಂ, ರಾಜ್ಯ ಕಾರ್ಯದರ್ಶಿ ಶರೀಫ್ ಕೊಳವಂಜಿ, ಜಿಲ್ಲಾಧ್ಯಕ್ಷ ಎ ಅಹಮದ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಮುತಾಲಿಬ್ ಪಾರಕಟ್ಟೆ, ಕೋಶಾಧಿಕಾರಿ ಪಿಐಎ ಲತೀಫ್, ವಿ ಮೊಹಮ್ಮದ್ ಬೇಡಗ,
ಕೆ ಮೊಹಮ್ಮದ್ ರಫೀಕ್, ಮುಸ್ತಫಾ ಕಲ್ಲೂರವಿ, ಇಬ್ರಾಹಿಂ ಕೇಜ್, ಮೊಹಮ್ಮದ್ ಚೆಮ್ಮನಾಡ್, ತಾಜುದ್ದೀನ್ ಪುಳಿಕೂರ್, ತಾಜುದ್ದೀನ್ ವಿ ತಾಯಲಂಗಡಿ, ಮೊಹಮ್ಮದ್ ಕುഞ്ഞി ಪಳ್ಳಂಗೋಡು, ಬಿ.ಎ. ಅಬ್ಬಾಸ್, ಕೆ ರವೀಂದ್ರನ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಣ್ಣೂರು ಕ್ರೈಂ ಬ್ರಾಂಚ್ ಎಸ್ಪಿ ಪಿ. ಬಾಲಕೃಷ್ಣನ್ ನಾಯರ್ ಉದ್ಘಾಟಿಸಿದರು. ಕೇರಳ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಎಸ್ಎಸ್ಎಲ್ಸಿ +2 ಪರೀಕ್ಷೆಯಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. കണ്ണൂർ ക്രൈം ബ്രാഞ്ച് എസ് പി ബാലകൃഷ്ണൻ നായർ ഉദ്ഘാಟಿಸಿದರು. ചിലപ്പോൾ ഇതിനുള്ള മുന്നോട്ടുള്ള പ്രയാണത്തിൽ നിങ്ങൾക്ക് SLC കഴിഞ്ഞിട്ട് ചിലപ്പോൾ +2 കഴിയുമ്പോൾ എല്ലാ പ്രാവശ്യം ചിലപ്പോൾ A+ നേടണമെന്നില്ല. SLCയിൽ A+ നേടിയ കുട്ടികളുടെ രക്ഷിതാക്കളുടെ എല്ലാ ആഗ്രഹമുണ്ട് എൻ്റെ മകൻ അല്ലെങ്കിൽ മകൾ +2ലും A+ നേടും. ആ ആഗ്രഹം നിങ്ങൾ വെക്കേണ്ട. ചിലപ്പോൾ +2ലെ എല്ലാ വിഷയത്തിലും A+ നേടാൻ കഴിഞ്ഞു എന്നില്ല. A+ നേടാൻ പറ്റിയില്ലെങ്കിലും അതല്ല നിങ്ങളുടെ ആത്മവിശ്വാസം കൈമുതലായിട്ട് നിങ്ങൾക്ക് കൈമുതലായിട്ടുണ്ടെങ്കിൽ നിങ്ങൾക്ക് ജീവിതത്തിൽ വിജയം കൈവരിക്കാൻ പറ്റും എന്നുള്ള കാര്യത്തിൽ യാതൊരു തർക്കവുമില്ല. രണ്ടാമത്തെ ക്യാഷിന്റെ രണ്ടാമത്തെ അക്ഷരം A ആണ്. അതിൽ നമുക്ക് ആംബിഷൻ അല്ലെങ്കിൽ അറ്റൻഷൻ എന്ന രണ്ട് കാര്യം പറയാം. നമ്മുടെ ശ്രദ്ധയും അല്ലെങ്കിൽ ആഗ്രഹവും. നമുക്കറിയാം നിങ്ങളുടെ ജീവിതത്തിൽ വിജയിക്കണമെന്നൊക്കെ എന്തെങ്കിലും ഒരു ആഗ്രഹം അല്ലെങ്കിൽ ഒരു ലക്ഷ്യം വേണം. ಅಸೋಸಿಯೇಷನ್ ಅಧ್ಯಕ್ಷ ನಾರಾಯಣ ಪೂಜಾರಿ ಅಧ್ಯಕ್ಷತೆ ವಹಿಸಿದ್ದರು. ಕೆಎಚ್ಆರ್ಎ ರಾಜ್ಯ ಉಪಾಧ್ಯಕ್ಷ ಎನ್ ಸುಗುಣನ್, ಕೆಎಚ್ಆರ್ಎ ರಾಜ್ಯ ಕಾರ್ಯದರ್ಶಿ ಶಿನೋಜ್ ರೆಹಮಾನ್, ಮೊಹಮ್ಮದ್ ಗಜಾಲಿ, ಅಬ್ದುಲ್ಲಾ ತಾಜ್, ಸುಬೈರ್ ಪಟ್ಟಾಂಬಿ, ಕುഞ്ഞിರಾಮನ್, ರಾಜನ್ ಕಲಕರ, ಸತ್ಯನ್ ಹಿರಿಯಣ್ಣಿ, ಅಜೇಶ್ ನುಲಿಪಾಡಿ ಮುಂತಾದವರು ಮಾತನಾಡಿದರು. ಜಿಲ್ಲಾ ಕಾರ್ಯದರ್ಶಿ ಬಿಜು ಚುಳಿಕರ ಸ್ವಾಗತಿಸಿ ಜಿಲ್ಲಾ ಕೋಶಾಧಿಕಾರಿ ರಘುವೀರ್ ಪೈ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜೇಶ್ವರ ಕೃಷಿ ಭವನ ಹಾಗೂ ಕಾಸರಗೋಡು CPCRI ಆಶ್ರಯದಲ್ಲಿ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಕೃಷಿ ವಿಚಾರ ಸಂಕಿರಣ ನಡೆಸಲಾಯಿತು. ಮಂಜೇಶ್ವರ ಬ್ಲಾಕ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಉದ್ಘಾಟಿಸಿದರು. ಮಂಜೇಶ್ವರ ಕೃಷಿ ಭವನ ಮತ್ತು ಕಾಸರಗೋಡು CPCRI ಆಶ್ರಯದಲ್ಲಿ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ ಕೃಷಿ ವಿಚಾರ ಸಂಕಿರಣ ನಡೆಸಲಾಯಿತು. ಮಂಜೇಶ್ವರ ಬ್ಲಾಕ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನಾ ಮೊಂತೇರೋ ಉದ್ಘಾಟಿಸಿದರು. ಇದರಲ್ಲಿ ನಮಗೆ ಏನು ಸಮಸ್ಯೆ ಇದೆಯೋ ಸಮಸ್ಯೆಗಳು ನಿರಂತರವಾಗಿ ಇದ್ದೇ ಇರ್ತದೆ. ಅದರಲ್ಲಂತೂ ಈ ಮಳೆಗಾಲದಲ್ಲಿ ಮೊನ್ನೆ ಬಂದಂಥ ಒಂದು ಮಳೆಗೆ ಸುರಿದದ್ದು ಒಂದೇ ಮಳೆಗೆ ಅಷ್ಟು ಕೃಷಿ ನಾಶ ಆಗಿದೆ. 3-4 ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ನಾವು ಹೋಗಿ ನೋಡಿದಂಥದ್ದು, ಸಮೀಕ್ಷೆ ಮಾಡಿದಂಥದ್ದು ತುಂಬ ನಷ್ಟ ಆಗಿದೆ. ಆ ನಷ್ಟವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಅಂತ ಖಂಡಿತವಾಗಿ ಅದು ಪರಿಹಾರ ಸಿಗುವುದಿಲ್ಲ. ಆದರೆ ಅದರಲ್ಲಿ ಆದ ನಷ್ಟವನ್ನು ಯಾವ ರೀತಿಯಲ್ಲಿ ನಾವು ಒಳ್ಳೆಯದನ್ನು ಮಾಡ್ಬೋದು, ಯಾವ ರೀತಿಯಲ್ಲಿ ನಾವು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಹೇಳುವಂಥದ್ದು ಸಮೇತ ಇವತ್ತು ನಮಗೆ ಕೇಳಿದರೆ ಅದಕ್ಕೊಂದು ಸಾಧಾರಣವಾಗಿ ಸೊಲ್ಯೂಷನ್ ಸಿಗ್ಬೋದು. ಯಾಕಂದರೆ ಇಲ್ಲಿ ಬಂದಂಥವರು ವಿಜ್ಞಾನಿಗಳು, ಕೇಂದ್ರ ಸರ್ಕಾರದ ವಿಜ್ಞಾನಿಗಳು ಅಂತ ಹೇಳಿದಾಗ ಅವರಿಗೆ ತುಂಬಾದಂಥ ಅನುಭವ ಇರ್ತದೆ, ಜ್ಞಾನ ಇರುತ್ತೆ. ಅದರ ಬಗ್ಗೆ ಒಂದು ಹೇಳುವಂಥ ಎರಡು ಮಾತಿಲ್ಲ. ಅವರೆಲ್ಲರೂ ನಮಗೆ ಇಲ್ಲಿ ತಿಳಿ ಹೇಳಲಿಕ್ಕೆ ಅಂತ ಬಂದಿದ್ದಾರೆ. ಮಂಜೇಶ್ವರ ಕೃಷಿ ಸಹಾಯಕ ನಿರ್ದೇಶಕಿ ಸುಜಿತಾ PS, ಕೃಷಿ ಅಧಿಕಾರಿ ಶ್ರೀನಾಥ್ ಮುಂತಾದವರು ಮಾತನಾಡಿದರು. ಕಾಸರಗೋಡು CPCRIಯ ವಿಜ್ಞಾನಿಗಳಾದ ಸರಿತಾ, ಸುರೇಖಾ, ದಿನೇಶ್, ಕಲ್ಲಿಕೋಟೆ ಸುಗಂಧವಿಲ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಸಜೀಶ್ ಕೃಷಿ ವಿಚಾರ ಸಂಕಿರಣವನ್ನು ನಡೆಸಿಕೊಟ್ಟರು. 50ರಷ್ಟು ರೈತರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ್ದರು. ಅಬ್ದುಲ್ ರೆಹಮಾನ್ ಉದ್ಯಾವ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಪಾಡಿ ಶ್ರೀ ಪುಳ್ಳಿಕರಿಂಗಾಳಿ ಭಗವತಿ ಕ್ಷೇತ್ರ ವ್ಯಾಪ್ತಿಯ ಬಾರಿಕಾಡು ಪ್ರಾದೇಶಿಕ ಸಮಿತಿಯಲ್ಲಿರುವ ಬಾರಿಕಾಡು ಪುದಿಯಪುರ ಶ್ರೀ ವಿಷ್ಣುಮೂರ್ತಿ ವಾಯನಾಡ್ ಕುಲವನ್ ತರವಾಡಿನ ತೆಯ್ಯಂಗಟ್ಟು ಮಹೋತ್ಸವ ನಡೆಯಲಿದೆ. ಇದರ ಅಂಗವಾಗಿ ಭತ್ತ ಬಿತ್ತನೆ ಕಾರ್ಯಕ್ರಮ ನಡೆಯಿತು. ಕಾಸರಗೋಡು ಪಾಡಿ ಶ್ರೀ ಪುಳ್ಳಿಕರಿಂಗಾಳಿ ಭಗವತಿ ಕ್ಷೇತ್ರ ವ್ಯಾಪ್ತಿಯ ಬಾರಿಕಾಡು ಪ್ರಾದೇಶಿಕ ಸಮಿತಿಯಲ್ಲಿರುವ ಬಾರಿಕಾಡು ಪುದಿಯಪುರ ಶ್ರೀ ವಿಷ್ಣುಮೂರ್ತಿ ವಾಯನಾಡ್ ಕುಲವನ್ ತರವಾಡಿನ ತೆಯ್ಯಂಗಟ್ಟು ಮಹೋತ್ಸವದ ಅಂಗವಾಗಿ ಭತ್ತ ಬಿತ್ತನೆ ಕಾರ್ಯಕ್ರಮ ನಡೆಯಿತು. ತರವಾಡು ಸದಸ್ಯ ಕೃಷ್ಣನ ಉದಯಗಿರಿ ಅವರ ಪ್ರಾರ್ಥನೆಯಂತೆ ಶ್ರೀ ವಾಯನಾಡ್ ಕುಲವನ್ ತೆಯ್ಯಂಗಟ್ಟು ಮಹೋತ್ಸವವು 2026ರಲ್ಲಿ ನಡೆಯಲಿದೆ. ಶ್ರೀ ವಾಯನಾಡ್ ಕುಲವನ್ ತೆಯ್ಯಂಗಟ್ಟು ಮಹೋತ್ಸವದ ಅಗತ್ಯಕ್ಕಾಗಿ ಬೇಕಾದ ಭತ್ತ ಬೆಳೆಯುವುದಕ್ಕಾಗಿ ಬಿತ್ತನೆ ಕಾರ್ಯಕ್ರಮ ನಡೆಯಿತು. ತರವಾಡಿನಲ್ಲಿ ನಡೆದ ಪ್ರಾರ್ಥನೆಯ ನಂತರ ಬಾರಿಕಾಡು ಬಯಲಿನಲ್ಲಿ ಬಿತ್ತನೆ ನಡೆಯಿತು. ಪಾಡಿ ಶ್ರೀ ಪುಳ್ಳಿಕರಿಂಗಾಳಿ ಭಗವತಿ ಕ್ಷೇತ್ರದ ಆಚಾರ ಸ್ಥಾನಕರು, ಆಡಳಿತ ಸಮಿತಿ ಪದಾಧಿಕಾರಿಗಳು, ಬಾರಿಕಾಡು ಪ್ರಾದೇಶಿಕ ಸಮಿತಿ ಪದಾಧಿಕಾರಿಗಳು, ಬಾರಿಕಾಡು ಶ್ರೀ ಪುದಿಯಪುರ ತರವಾಡು ಸಮಿತಿ ಸದಸ್ಯರು, ಭಕ್ತರು ಭಾಗವಹಿಸಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರದ ಮೋದಿ ಫ್ಯಾನ್ಸ್ ಕಾಸರಗೋಡಿನ ಆಶ್ರಯದಲ್ಲಿ ಮೋದಿಜಿಯವರ ಹೆಸರಿನಲ್ಲಿ 11 ವರ್ಷದ ಆಡಳಿತ ಪೂರೈಸಿದ ಸಂದರ್ಭದಲ್ಲಿ ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಶ್ರೀದೇವರಿಗೆ ವಿಶೇಷ ಕಾರ್ತಿಕ ಪೂಜೆ ನಡೆಸಲಾಯಿತು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು.
ಕಾಸರಗೋಡು ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ಸ್ವೀಕರಿಸಿದ ದಿನಾಂಕದಂದು ವಿವಿಧ ಕಾರ್ಯಕ್ರಮಗಳಲ್ಲಿ ಮುಂಚೂಣಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಗರದ ಮೋದಿ ಫ್ಯಾನ್ಸ್ ಕಾಸರಗೋಡು ಇದರ ಆಶ್ರಯದಲ್ಲಿ ಮೋದಿಜಿಯವರ ಹೆಸರಿನಲ್ಲಿ ಕಳೆದ 11 ವರ್ಷದಿಂದ ಪ್ರತಿ ತಿಂಗಳು ವಿಶೇಷ ಕಾರ್ತಿಕ ಪೂಜೆ ನಡೆಸುತ್ತಿದ್ದು, ಇದೇ ಜೂನ್ 9ನೇ ತಾರೀಕಿನಂದು 11 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಶ್ರೀದೇವರಿಗೆ ವಿಶೇಷ ಕಾರ್ತಿಕ ಪೂಜೆ ನಡೆಸಲಾಯಿತು. ಶ್ರೀ ಕ್ಷೇತ್ರದ ಪ್ರಧಾನ ಅರ್ಚಕ ಶಿವಶಂಕರ ಅಡಿಗ ಪೂಜೆ ನೆರವೇರಿಸಿದರು. ಜಯಶಂಕರ ಅಡಿಗ ವಿಶೇಷ ಪ್ರಾರ್ಥನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಸರಗೋಡು ಬಿಜೆಪಿ ಜಿಲ್ಲಾಧ್ಯಕ್ಷೆ ಅಶ್ವಿನಿ ಎಂಎಲ್, ಕಾರ್ಯದರ್ಶಿ ಸುನಿಲ್ ಪಿ ಉಪಸ್ಥಿತರಿದ್ದರು. ಹಲವಾರು ಮಂದಿ ಭಕ್ತರು ಆಗಮಿಸಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಅಣಂಗೂರು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಕಾಸರಗೋಡು ಜಿಲ್ಲಾ ನವಜೀವನ ಸಮಿತಿಯ ನೇತೃತ್ವದಲ್ಲಿ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದಿಂದ 1930ನೇ ಮಧ್ಯವರ್ಜನ ಶಿಬಿರ ನಡೆಯಿತು. ಕಾರ್ಯಕ್ರಮದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಡಿನಾಡ ಸಾಂಸ್ಕೃತಿಕ ಕಲಾವೇದಿಕೆ ಕಾಸರಗೋಡು ಸಂಸ್ಥೆಯ ಸಾಂಸ್ಕೃತಿಕ ಸಂಭ್ರಮವು ಅತ್ಯಂತ ಆಕರ್ಷಣೀಯವಾಗಿ ನಡೆದು ಪ್ರೇಕ್ಷಕರ ಮನಸೂರೆಗೊಂಡಿತು. ಕಾಸರಗೋಡು ಅಣಂಗೂರು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಕಾಸರಗೋಡು ಜಿಲ್ಲಾ ನವಜೀವನ ಸಮಿತಿಯ ನೇತೃತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜರ್ಷಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಇವರ ಶುಭ ಆಶೀರ್ವಾದಗಳೊಂದಿಗೆ ಹಲವಾರು ಸಂಘ ಸಂಸ್ಥೆಗಳ ಸಹಕಾರದಿಂದ 1930ನೇ ಮಧ್ಯವರ್ಜನ ಶಿಬಿರ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಉದ್ಘಾಟಿಸಿದ ಈ ಶಿಬಿರದಲ್ಲಿ ಕಾಸರಗೋಡು ಜಿಲ್ಲೆಯ ಹಲವಾರು ಮಂದಿ ಶಿಬಿರಾರ್ಥಿಗಳು ಭಾಗವಹಿಸಿದ್ದರು. ಈ ಕಾರ್ಯಕ್ರಮದ ಪ್ರಯುಕ್ತ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಗಡಿನಾಡ ಸಾಂಸ್ಕೃತಿಕ ಕಲಾ ವೇದಿಕೆ ಕಾಸರಗೋಡು ಸಂಸ್ಥೆಯ ಸಾಂಸ್ಕೃತಿಕ ಸಂಭ್ರಮವು ಅತ್ಯಂತ ಆಕರ್ಷಣೀಯವಾಗಿ ನಡೆದು ಪ್ರೇಕ್ಷಕರ ಮನಸೂರೆಗೊಂಡಿತು. ಸಂಸ್ಥೆಯ ಕಲಾವಿದರಾದ ಗುರುರಾಜ್ ಕಾಸರಗೋಡು, ವರ್ಷಾ ಶೆಟ್ಟಿ, ಶೈಲಜಾ ಹೊಳ್ಳ, ಹನ್ಸಿತ್ ಆಳ್ವ, ಶ್ವೇತಾ ಹೊಳ್ಳ, ಸಾನ್ವಿ ಆರ್ ರೈ, ಉಷಾ ಸುಧಾಕರನ್, ರೇಖಾ ಪ್ರಮೋದ್, ಸಾತ್ವಿಕಾ ಎಸ್ಕೆ, ಜಯಪ್ರಭಾ ವೈ, ಆರಾಧ್ಯ ಎಸ್ ಆಳ್ವ, ಪ್ರಮೀಳಾ ಕೆ, ಭುವಿ ಸಜಿಪ, ಹೃತಿಕಾ, ಆದ್ಯ, ಸಾಯಿ ಪ್ರಣಮ್ಯ, ಇಶಾನ್ ಆರ್ ಶೆಟ್ಟಿ, ದಕ್ಷ್ ಎಂ ಶೆಟ್ಟಿ, ಯುಕ್ತ್ ಎಂ ಶೆಟ್ಟಿ, ಶ್ರೀತಿಕ್ ಎಸ್ಕೆ, ಸನುಷಾ ಸುಧಾಕರನ್, ಬಾನ್ವಿ ಕುಲಾಲ್, ಅಹಾನ್ ಎಸ್ ಆಳ್ವ ಮುಂತಾದವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೊನೆಯಲ್ಲಿ ಕಾರ್ಯಕ್ರಮವನ್ನು ನಿರೂಪಿಸಿ ಪ್ರಸ್ತುತಪಡಿಸಿದ ಗುರುರಾಜ್ ಕಾಸರಗೋಡು ಅವರನ್ನು ಮಧ್ಯವರ್ಜನ ಶಿಬಿರ ವ್ಯವಸ್ಥಾಪನಾ ಸಮಿತಿ ಕಾಸರಗೋಡು ಇದರ ಅಧ್ಯಕ್ಷ ಅಖಿಲೇಶ್ ನಗುಮೊಗ, ಯೋಜನಾಧಿಕಾರಿ ದೇವಿ ಪ್ರಸಾದ್, ವ್ಯವಸ್ಥಾಪನಾ ಅಧ್ಯಕ್ಷ ಉದಯ್ ಕುಮಾರ್, ಕೆಆರ್ ಅಶೋಕ್, ಹಿತೇಶ್, ಉಡುಪಿಯ ಪ್ರಾದೇಶಿಕ ಯೋಜನಾಧಿಕಾರಿ ಗಣೇಶ್, ನೇತ್ರಾವತಿ ಹಾಗೂ ಗಣೇಶ್ ಪ್ರಸಾದ್ ಆಳ್ವ ಮುಂತಾದ ಗಣ್ಯರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಿದರು. ಭಾಗವಹಿಸಿದ ಸಂಸ್ಥೆಯ ಎಲ್ಲ ಕಲಾವಿದರಿಗೆ ಸಂಸ್ಥೆಯ ವತಿಯಿಂದ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲೆಯಲ್ಲಿ ಪರಿಸರ ದಿನವನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಶಾಲಾ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಪದವು ಉದ್ಘಾಟಿಸಿದರು. ಉದ್ಯಾವರ ತೋಟ ಜಿಎಂಎಲ್ಪಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ವಿವಿಧ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಯಿತು. ಶಾಲಾ ಅಸೆಂಬ್ಲಿಯಲ್ಲಿ ಪರಿಸರ ದಿನಾಚರಣೆಯ ಮಹತ್ವ ಮತ್ತು ಪರಿಸರ ಮಾಲಿನ್ಯದ ಅರಿವನ್ನು ತಿಳಿಸಿ ಮುಖ್ಯ ಶಿಕ್ಷಕ ಇಸ್ಮಾಯಿಲ್ ಮಿಯಪದವು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಶಾಲಾ ಪರಿಸರದಿಂದ ರಾಷ್ಟ್ರೀಯ ಹೆದ್ದಾರಿಯ ತನಕ ಘೋಷಣೆಗಳನ್ನು ಕೂಗುತ್ತಾ ಮಕ್ಕಳು, ಅಧ್ಯಾಪಕರು ರ್ಯಾಲಿ ನಡೆಸಿದರು. ತರಗತಿಯಲ್ಲಿ ಪರಿಸರ ದಿನಾಚರಣೆಯ ವಿಡಿಯೋ ಪ್ರದರ್ಶನ, ಚಿತ್ರರಚನೆ ಸ್ಪರ್ಧೆ ನಡೆಯಿತು. ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲಾ ಪರಿಸರದಲ್ಲಿ ಗಿಡಗಳನ್ನು ನೆಡಲಾಯಿತು. ಮುಖ್ಯ ಶಿಕ್ಷಕರು ಪ್ರತಿಜ್ಞೆಯನ್ನು ಬೋಧಿಸಿದರು. ಹಿರಿಯ ಅಧ್ಯಾಪಕ ರವಿಶಂಕರ ಕೆ ಸ್ವಾಗತಿಸಿ ದಿನದ ಮಹತ್ವವನ್ನು ತಿಳಿಸಿದರು. ಅಂಗನವಾಡಿ ಅಧ್ಯಾಪಿಕೆ ಪ್ರಮೀಳಾ, ಅಭಿಲಾಷ್ ರಾವ್ ಪಾಲ್ಗೊಂಡರು. ಮುಫೀದಾ ಟೀಚರ್ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿಡಿಎಸ್ ಉಪಾಧ್ಯಕ್ಷೆ ನಸೀಮಾ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಳಿಂಜ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಿಡಿಎಸ್ ಉಪಾಧ್ಯಕ್ಷೆ ನಸೀಮಾ ಗಿಡ ನೆಡುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಆರ್ಸಿ ಟ್ರೈನಿ ಸುಮಯ್ಯ ಹಾಗೂ ಸಿಡಿಎಸ್ ಸದಸ್ಯೆ ಫೌಜಿಯಾ, ಅಂಗನವಾಡಿ ಶಿಕ್ಷಕಿ ಆಶಾ ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಮುಖ್ಯೋಪಾಧ್ಯಾಯಿನಿ ಚಿತ್ರಾವತಿ ಚಿಗುರುಪಾದೆ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಪರಿಸರ ಜಾಗೃತಿ ಮೂಡಿಸಲು ಮೆರವಣಿಗೆ, ಹಾಡು ಮತ್ತು ಘೋಷಣೆಗಳ ಮೂಲಕ ಪರಿಸರದ ಮಹತ್ವವನ್ನು ತಿಳಿಸಲಾಯಿತು. ಪರಿಸರ ದಿನದ ಪ್ರತಿಜ್ಞೆಯನ್ನು ಶಿಕ್ಷಕಿ ಐಶ್ವರ್ಯ ಮತ್ತು ಧನ್ಯ ಬೋಧಿಸಿದರು. ಮಕ್ಕಳಿಗೆ ಚಿತ್ರರಚನೆ, ಘೋಷಣಾ ವಾಕ್ಯ, ತರಕಾರಿ ತೋಟದ ಪೂರ್ವ ತಯಾರಿ ಹೀಗೆ ಹಲವು ಚಟುವಟಿಕೆಗಳನ್ನು ಆಯೋಜಿಸಲಾಯಿತು. ತದನಂತರ ಪರಿಸರ ಶುಚಿತ್ವದ ಹರಿಕಾರ ಆಸಿಂ ಮಣಿಮುಂಡ ಅವರ ಪರಿಸರ ಮಾಲಿನ್ಯ ನಿರ್ಮೂಲನದ ವಿನೂತನ ಶೈಲಿಯಾದ ಸ್ವಚ್ಛ ಸುಕೃತ ಅಭಿಯಾನಕ್ಕೆ ಬೆಂಬಲವಾಗಿ ಮಂಗಲ್ಪಾಡಿಯಲ್ಲಿ ಆಯೋಜಿಸಿದ
ನನ್ನ ತ್ಯಾಜ್ಯ ನನ್ನ ಜವಾಬ್ದಾರಿ ಎಂಬ ಕಾರ್ಯಕ್ರಮದ ಭಾಗವಾಗಿ ಶಾಲಾ ವಿದ್ಯಾರ್ಥಿಗಳಿಗೆ ಸ್ಟಿಕ್ಕರ್ ವಿತರಿಸಿ ಇದರ ಔಚಿತ್ಯ ತಿಳಿಸಲಾಯಿತು. ಶಿಕ್ಷಕ ಅಬ್ದುಲ್ ಬಶೀರ್ ಬಾಟಲಿಗೆ ಸ್ಟಿಕ್ಕರ್ ಅಂಟಿಸಿ ಇದರಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಗ್ರಹಿಸಿಟ್ಟು ವಿಲೇವಾರಿ ಮಾಡುವ ಬಗ್ಗೆಯನ್ನು ತಿಳಿಸಿದರು. ಶಿಕ್ಷಕಿ ಅನಿತಾ ಧನ್ಯವಾದವೆತ್ತರು. ಶಿಕ್ಷಕ ಮೊಹಮ್ಮದ್ ನೌಫಲ್ ಪೆರಿಂಗಡಿ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಂಜೇಶ್ವರ ಪೈವಳಿಕೆಯಲ್ಲಿ ಮನೆಯೊಂದರಲ್ಲಿ ಕಳ್ಳತನ. ಅಜಕಳ ನಿವಾಸಿ ಅಶೋಕ್ ಕುಮಾರ್ ಶೆಟ್ಟಿ ಎಂಬವರ ಮನೆಯಲ್ಲಿ. ನಿವೃತ್ತ ಎಸ್ಐ ಶಹಜಾನ್ ಮುನ್ನಡೆಸುವ ಮಾದಕ ದ್ರವ್ಯ ವಿರೋಧಿ ಸಂದೇಶ ಯಾತ್ರೆ ತಲುಪಿತು ಕಾಸರಗೋಡಿಗೆ. ಸ್ಟ್ರೀಟ್ ವೆಂಡರ್ಸ್ ಯೂನಿಯನ್ ಎಸ್ಟಿಯು ಜಿಲ್ಲಾ ಪ್ರತಿನಿಧಿ ಸಮ್ಮೇಳನ ಕಾಸರಗೋಡು ಮುನ್ಸಿಪಲ್ ವನಿತಾ ಭವನ್ ಹಾಲ್ನಲ್ಲಿ. ಎಸ್ಎಸ್ಎಲ್ಸಿ +2 ಪರೀಕ್ಷೆಗಳಲ್ಲಿ ಉನ್ನತ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ. ಕೇರಳ ಹೋಟೆಲ್ ಅಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಕಾಸರಗೋಡು ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ. ಮಂಜೇಶ್ವರ ಕೃಷಿ ಭವನ ಹಾಗೂ ಕಾಸರಗೋಡು ಸಿಪಿಸಿಆರ್ಐ ಆಶ್ರಯದಲ್ಲಿ ಕೃಷಿ ವಿಚಾರ ಸಂಕಿರಣ ಆಯೋಜನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವೆನಾ ಮೊಂತೆರೋ ಅವರಿಂದ ಉದ್ಘಾಟನೆ. ಇಂದಿನ ವಾರ್ತಾ ಸಂಚಿಕೆಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.